ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಗಳ ದಿವ್ಯ ಪಾದಾರವಿಂದದಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಎಲ್ಲ ಆಧ್ಯಾತ್ಮಿಕ ಚಿಂತಕರಿಗೂ ಜಿಜ್ಞಾಸುಗಳಿಗೂ ಈ ಚಾತುರ್ಮಾಸ್ಯ ಕಾಲದ ವಂದನೆಗಳು, ಅಭಿನಂದನೆಗಳು, ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ವಿಶೇಷ ಚಿಂತನಾ ಕಾರ್ಯಕ್ರಮದಲ್ಲಿ ಚಾತುರ್ಮಾಸ್ಯದ ಬಗ್ಗೆ ಒಂದು ಸಂಕ್ಷೇಪವಾದ ಚಿತ್ರಣವನ್ನು ನೋಡುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ಚಾತುರ್ಮಾಸ್ಯ, ಚಾತುರ್ಮಾಸ ಕಾಲ ಹೆಸರೇ ಹೇಳುವಂತೆ 4 ತಿಂಗಳ ಕಾಲ ಪರಮ ಪವಿತ್ರವಾದ ಪರ್ವಕಾಲ, ವಿಶೇಷವಾಗಿ ಸಾಧನೆಗೆ ಒಂದು ವಿಶಿಷ್ಟವಾದ ಪರ್ವಕಾಲ, ಅದು ಚಾತುರ್ಮಾಸ್ಯ ಕಾಲ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ವ್ರತ ನಿಯಮಗಳನ್ನು ಹೇಳಿದ್ದಾರೆ. ಅದು ಯಾತಕ್ಕೆ ಅಂತ ನಾವು ನಿಧಾನವಾಗಿ ಒಂದೊಂದಾಗಿ ಪ್ರಶ್ನೋತ್ತರ ರೂಪದಲ್ಲಿ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಮೊದಲು ಚಾತುರ್ಮಾಸ್ಯದ ಬಗ್ಗೆ ಒಂದು ಸಂಕ್ಷೇಪವಾದ ಮಾಹಿತಿಯನ್ನು ನಾವು ತಿಳಿಯೋದಾದರೆ, ನೋಡಿ, ಮನುಷ್ಯ ಯಥಾರ್ಥವಾದ ತತ್ವಜ್ಞಾನವನ್ನು ಹೊಂದಬೇಕಾದರೆ, ನಿಜವಾಗಲೂ ಭಗವಂತನ ಪ್ರೀತಿ, ಆ ಪರಮಾತ್ಮನ ಅನುಗ್ರಹವಾಗಬೇಕಾದರೆ 2 ಬೇಕು ಅಂತ ಮನುಷ್ಯನಿಗೆ, ಸಾಧಕ ಜೀವರಿಗೆ, ಜಿಜ್ಞಾಸುಗಳಿಗೆ 2 ಬೇಕು. ಸದ್ವಿಚಾರ, ಸದಾಚಾರ ಅಂತ. ಸದ್ವಿಚಾರದಿಂದ ವಿಶಿಷ್ಟವಾದ ಒಂದು ತತ್ವಜ್ಞಾನದ ಸಂಪಾದನೆ ಆಗುವುದಕ್ಕೆ ಸಾಧ್ಯ. ಸದಾಚಾರಗಳಿಂದ ಮುಖ್ಯವಾಗಿ ದೇಹ ಶುದ್ಧಿ ಮಾಡಿಕೊಳ್ಳುವ ಒಂದು ಅವಕಾಶ ಅಂತ ನಾವು ತಿಳಿಯಬಹುದು. ಆಕಾಶದಲ್ಲಿ ಆನಂದವಾಗಿ ಪಕ್ಷಿ ಹಾರಾಡಬೇಕಾದರೆ 2 ರೆಕ್ಕೆಗಳು ಬೇಕಂತೆ. ಅತ್ಯಂತ ಅವಶ್ಯಕವಲ್ವ? 2 ರೆಕ್ಕೆ ಇದ್ದರೆ ತಾನೇ ಪಕ್ಷಿ ಹಾರೋದು. ಹಾಗೆ ಸಾಧನೆಯ ಮಾರ್ಗದಲ್ಲಿ ಪ್ರತಿಯೊಬ್ಬ ಸಾಧಕ ಮೇಲೆ ಹಾರಬೇಕಾದರೆ, ಅಂದರೆ ಈ ತತ್ವಜ್ಞಾನದ ಮಾರ್ಗದಲ್ಲಿ, ಸಾಧನೆಯ ಮಾರ್ಗದಲ್ಲಿ ನಾವು ಮೇಲೇರಿ ಹೋಗಬೇಕಾದರೆ ನಮಗೂ ಕೂಡ 2 ರೆಕ್ಕೆಗಳು ಬೇಕು. ಒಂದು ರೆಕ್ಕೆ ಅದು ಸದ್ವಿಚಾರ, 2ನೇ ರೆಕ್ಕೆಯೇ ಅದು ಸದಾಚಾರ ಅಂತ. ಸದ್ವಿಚಾರ ಅದು ವಿಶೇಷವಾಗಿ ತತ್ವಜ್ಞಾನದಲ್ಲಿ ಪರಿವಸಾನವಾಗತಕ್ಕಂಥದ್ದು. ಸದಾಚಾರ ನಾನು ಹಿಂದೆ ಹೇಳಿದಂತೆ ಮುಖ್ಯವಾಗಿ ದೇಹ ಶುದ್ಧಿಗೆ ಅದು ಕಾರಣವಾಗಿರತಕ್ಕಂಥದ್ದು ಅಂತ ತಿಳಿಯಬೇಕು. ಸಾಮಾನ್ಯವಾಗಿ ಹೊರಗಿನ ಜನ ಎಲ್ಲ ಕೇಳೋದುಂಟು, ಆಚಾರ್ಯರೇ, ನಾವು ಮನಸ್ಸಿನಲ್ಲಿ ಬೇಕಾದಷ್ಟು ಒಳ್ಳೆಯ ವಿಚಾರಗಳನ್ನು ಮಾಡುತ್ತೇವೆ, ನಮಗೆ ಮನಸ್ಸಿನ ಶುದ್ಧಿ ಇದೆ, ಈ ಬಾಹ್ಯವಾದ ದೇಹದ ಶುದ್ಧಿಯನ್ನು ತೆಗೆದುಕೊಂಡು ಮಾಡೋದೇನು? ಮನಸ್ಸಿನ ಶುದ್ಧಿ ಮುಖ್ಯ ಅಲ್ವಾ? ಬಾಹ್ಯವಾದ ದೇಹದ ಶುದ್ಧಿ ಯಾತಕ್ಕೆ ಬೇಕು? ಪ್ರಶ್ನೆ ಮಾಡ್ತಾ ನೋಡಿ, ಬಹಳ ಸಂತೋಷ. ಆದರೆ ಮಾನಸಿಕವಾದ ಶುದ್ಧಿಯ ಸಿದ್ಧಿ ನಮಗಾಗಬೇಕಾದರೆ ದೈಹಿಕವಾದ ಶುದ್ಧಿ ಅತ್ಯಂತ ಅವಶ್ಯಕ. ಹಾಲು ಶುದ್ಧವಾಗಿದೆ, ಹಾಲು ಬಹಳ ಚೆನ್ನಾಗಿದೆ, ಕೆಟ್ಟ ಹಾಲಲ್ಲ. ಆದರೆ ಆ ಹಾಲಿನಿಂದ ಒಳ್ಳೆಯ ಪಾಯಸವೋ, ಈಗಿನ ಕಾಲಕ್ಕೆ ಲೌಕಿಕವಾಗಿ ಟೀ ಕಾಫಿಗಳನ್ನು ಮಾಡ್ತಾರೆ. ನಿಮಗೆ ಒಳ್ಳೆ ಟೀ ಕಾಫಿ ಸಿಗಬೇಕು ಅಂದರೆ ಹಾಲು ಚೆನ್ನಾಗಿರಬೇಕು. ಹಾಲು ಮಾತ್ರ ಚೆನ್ನಾಗಿದ್ದರೆ ಸಾಲದು, ಹಾಲು ಕಾಯಿಸುವ ಪಾತ್ರೆಯೂ ಶುದ್ಧವಾಗಬೇಕು ತಾನೆ. ಹಾಲು ಮಾತ್ರ ಶುದ್ಧವಾಗಿದೆ, ಪಾತ್ರೆ ಕಿಲುಬಿದೆ, ಪಾತ್ರೆಯಲ್ಲೇನೋ ಹುಳಿ ಅಂಶ ಇದೆ ಅಂದರೆ ಹಾಲು ಒಡೆದು ಹೋಗುತ್ತದೆ, ಹಾಲು ಕೆಟ್ಟು ಹೋಗುತ್ತದೆ. ಹಾಗೆ ಮನಸ್ಸಿನ ಶುದ್ಧಿ ಇದು ಹಾಲು ಇದ್ದಂತೆ, ಹಾಲಿನ ಶುದ್ಧಿ ಇದ್ದಂತೆ. ದೈಹಿಕವಾದ ಶುದ್ಧಿ ಇದು ಪಾತ್ರೆಯ ಶುದ್ಧಿ ಇದ್ದಂತೆ. ಹಾಲು ಮಾತ್ರ ಶುದ್ಧ ಇದ್ದರೆ ಸಾಲದು, ಪಾತ್ರೆಯೂ ಶುದ್ಧವಾಗಬೇಕು. ಈ ದೇಹವೆಂಬ ಪಾತ್ರೆ ಶುದ್ಧವಾದಾಗ ಮಾತ್ರ
ದೇಹ ಎಂಬ ಪಾತ್ರೆಯಿಂದ ಮಾಡಿದ ಸತ್ಕರ್ಮಗಳೆಂಬ ಹಾಲುಗಳು ಅದು ಪೂರ್ಣವಾದ ಫಲ ಕೊಡಲಿಕ್ಕೆ ಸಾಧ್ಯ ಎಂಬ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಮುಖ್ಯವಾಗಿ ಅದಕ್ಕಾಗಿ ಈ ದೇಹ ಎಂಬ ಪಾತ್ರೆಯ ಶುದ್ಧತೆಗಾಗಿ ವ್ರತ, ನಿಯಮ, ಉಪವಾಸ, ಅನೇಕ ಧಾರ್ಮಿಕವಾದ ವಿಚಾರಗಳನ್ನು ನಮ್ಮ ಶಾಸ್ತ್ರಕಾರರು, ಪ್ರಾಚೀನಕಾರರು ಎಲ್ಲವನ್ನು ತಿಳಿಸಿಕೊಟ್ಟದ್ದು ಅಂತ ನಾವು ಮುಖ್ಯವಾಗಿ ತಿಳಿಯಬೇಕು. ಒಳ್ಳೆ ತತ್ವಜ್ಞಾನದ ಪ್ರಾಪ್ತಿಗಾಗಿ ಸದ್ವಿಚಾರವನ್ನು ಮಾಡೋದಕ್ಕೆ ತೊಡಗುತ್ತೇವೆ. ಹಾಗೆ ದೇಹ ಶುದ್ಧಿಗಾಗಿ ಮಾಡುವ ನಿಯಮಗಳೇ ವ್ರತ, ಉಪವಾಸ, ತೀರ್ಥಯಾತ್ರೆ, ದಾನ, ತಪಸ್ಸು, ಅನೇಕವಾದ ನಿಯಮಗಳು. ಸಾಮಾನ್ಯವಾಗಿ ಭಗವದ್ ಅನುಗ್ರಹಕ್ಕಾಗಿ, ಮೋಕ್ಷದ ಪ್ರಾಪ್ತಿಗಾಗಿ ಭಕ್ತಿ ಸಾಕ್ರೆ. ಭಕ್ತಿಯಿಂದ ದೇವರು ಒಲಿಯುತ್ತಾನೆ. ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ನೀವೆಲ್ಲ ಹೇಳ್ತಿರೋ ಇಲ್ವೋ? ಭಕ್ತಿ ಸಾಕು. ಭಕ್ತೈಕ ಲಭ್ಯ ಪುರುಷೋತ್ತಮೋ ಹಿ. ನಿಜ, ಭಕ್ತಿ ಸಾಕು. ಆದರೆ ಆ ಶುದ್ಧವಾದ ಭಕ್ತಿಯ ಸಿದ್ಧಿ ನಮಗಾಗಬೇಕಾದರೆ, ನಿರ್ಮಲವಾದ ಭಕ್ತಿ ನಮಗೆ ಹುಟ್ಟಬೇಕಾದರೆ ಈ ದೈಹಿಕವಾದ ಶುದ್ಧಿಯನ್ನು ತಂದುಕೊಡುವ ವ್ರತ, ನಿಯಮ, ಉಪವಾಸಾದಿಗಳು ಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರ ಆದೇಶ ಇದೆ. ದಾನ, ತೀರ್ಥ, ತಪೋ, ಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕ ವಿಮುಕ್ತಯೇ. ಭಗವಂತನ ಪ್ರೀತಿಗಾಗಿ, ಮೋಕ್ಷಕ್ಕಾಗಿ ಭಕ್ತಿ ಬೇಕು ನಿಜ. ಆ ಪರಿಪೂರ್ಣ ಭಕ್ತಿಯ ಸಿದ್ಧತೆಗಾಗಿ ಆ ಭಕ್ತಿ ಹುಟ್ಟಬೇಕಾದರೆ ಈ ವ್ರತ ನಿಯಮಗಳು, ಚಾತುರ್ಮಾಸ್ಯ ಕಾಲದ ವ್ರತ ನಿಯಮಗಳು ಅತ್ಯಂತ ಅವಶ್ಯಕ ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ಸರಿ, ಚಾತುರ್ಮಾಸ್ಯದ ವಿಷಯಕ್ಕೆ ಬರೋದಾದರೆ ನೋಡಿ, ಇಡೀ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಅಂತ ಶಾಸ್ತ್ರದಲ್ಲಿ ಒಂದು ಲೆಕ್ಕವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಆಷಾಢ ಮಾಸದ ಶುಕ್ಲ ಏಕಾದಶಿಯಿಂದ ಆರಂಭ ಮಾಡಿ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ, ಉತ್ಥಾನ ದ್ವಾದಶಿ, ಈ 4 ತಿಂಗಳ ಕಾಲ ಇದು ಚಾತುರ್ಮಾಸ್ಯ ಕಾಲ. ಈ ಚಾತುರ್ಮಾಸ್ಯ ಕಾಲ ದೇವತೆಗಳ ನಿದ್ರಾಕಾಲ ಅಂತ ಹೇಳಿದ್ದುಂಟು. ಶ್ರೀಹರಿಯೂ ಕೂಡ, ಪರಮಾತ್ಮನೂ ಕೂಡ ಯೋಗ ನಿದ್ರೆಗೆ ಪವಡಿಸುವ ಕಾಲ ಇದು ಚಾತುರ್ಮಾಸ್ಯ ಕಾಲ ಅಂತ ನಮಗೆ ತಿಳಿಸಿಕೊಡ್ತಾರೆ. ಶಯರಿ ಏಕಾದಶಿ ಅಂತ ಪ್ರಸಿದ್ಧಿ. ಚಾತುರ್ಮಾಸ್ಯದ ಪ್ರಥಮ ಏಕಾದಶಿ. ಭಗವಂತ ಯೋಗ ನಿದ್ರೆಗೆ ಜಾರಿ ಮುಂದೆ ಪ್ರಬೋಧ ದ್ವಾದಶಿ ಅಂತ ಕರೀತಾರೆ. ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ, ಅದು ಉತ್ಥಾನ ದ್ವಾದಶಿ ಅಂತೆ ಪ್ರಸಿದ್ಧಿ. ಪ್ರಬೋಧೋತ್ಸವ ಅಂತ ಮಾಡಿ ತುಳಸಿ ವಿವಾಹವನ್ನು ನಾವೆಲ್ಲರೂ ಮಾಡುತ್ತೇವೆ. ಭಗವಂತನ ಪ್ರಬೋಧೋತ್ಸವ, ನಾಟಕೀಯವಾಗಿ ಯೋಗ ನಿದ್ರೆಗೆ ಜಾರಿದ ಭಗವಂತನನ್ನು ಎಬ್ಬಿಸುವ ಕೆಲಸ, ಅದು ಅಕ್ಷರ ಪುರುಷಳು ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿಯ ಕಾರ್ಯ. ಮಹಾಲಕ್ಷ್ಮಿಯೇ ಭಗವಂತನಿಗೆ ಎಬ್ಬಿಸುವ ಕಾಲ, ಅದು ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಮುಖ್ಯವಾಗಿ ನಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡೋದಾದರೆ ಚಾತುರ್ಮಾಸ್ಯದ ಬಗ್ಗೆ ಅಹಿಂಸೆಯ ಒಂದು ತತ್ವ ಚಾತುರ್ಮಾಸ್ಯದ ವ್ರತ ನಿಯಮಗಳಲ್ಲಿ ಅಡಗಿದೆ. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಚಾತುರ್ಮಾಸ್ಯದ ವ್ರತ ನಿಯಮಗಳು ಅತ್ಯಂತ ಅವಶ್ಯಕ. ಕಾಲಕ್ಕೆ ತಕ್ಕಂತೆ ನಾವು ಇರಬೇಕು. ಆ ಚಾತುರ್ಮಾಸ್ಯದ ವ್ರತ ನಿಯಮಗಳನ್ನು ಮಾಡಬೇಕು. ನೋಡಿ, ಧರ್ಮಾಚರಣೆ ಸರಿಯಾಗಿ ಮಾಡಬೇಕಾದರೆ ದೇಹದಲ್ಲಿ ಶಕ್ತಿ ಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆಗಾಗಿ ಶರೀರ ಗಟ್ಟಿಯಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು. ಅದಕ್ಕಾಗಿ ಚಾತುರ್ಮಾಸ್ಯ ವ್ರತ ಮಾಡೋದರಿಂದ ಚಾತುರ್ಮಾಸ್ಯದಲ್ಲಿ ಹೇಳಿದ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾ, ಚಾತುರ್ಮಾಸ್ಯದಲ್ಲಿ ನಿಷೇಧ ಮಾಡಿದ ಪದಾರ್ಥಗಳನ್ನು ತ್ಯಾಗ ಮಾಡ್ತಾ ಚಾತುರ್ಮಾಸ್ಯ ವ್ರತವನ್ನು ನಾವು ಅನುಷ್ಠಾನ ಮಾಡಿದಾಗ ನಿಜವಾದ ಆರೋಗ್ಯ ಎಂಬುದು ಬರತಕ್ಕಂಥದ್ದು ಎಂಬ ಚಿಂತನೆಯನ್ನು ನಾವು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿ, ಚಾತುರ್ಮಾಸ್ಯದ ಮೊದಲು ತಿಂಗಳು ಹೊಸ ಪೈರು ಬಂದಿರುತ್ತದೆ. ಮೊದಲು ಬಂದ ಹೊಸ ಪೈರು ಅದು ಉಪಯೋಗಿಸೋದಕ್ಕೆ, ತಿನ್ನೋದಕ್ಕೆ ಇನ್ನೂ ಯೋಗ್ಯವಾಗಿರೋದಿಲ್ಲ.
ಆ ಕಾಲದಲ್ಲಿ ಸಸ್ಯಗಳ ಭೋಜನ ಅದು ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿ. ಅದಕ್ಕೆ ನೋಡಿ ದನ ಕರುಗಳಿಗೂ ಕೂಡ ಆ ಚಾತುರ್ಮಾಸ್ಯ ಕಾಲದ ಮೊದಲು ತಿಂಗಳ ಚಿಗುರು ಹುಲ್ಲು ಅದು ಅಷ್ಟು ಆರೋಗ್ಯಕರವಲ್ಲ, ಅಪಾಯಕರವೇ. ಆ ರೀತಿ ಆರೋಗ್ಯ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಇದು ಮಳೆಗಾಲ, ಮಳೆ ಸುರಿಯುವ ಕಾಲ, ಅನೇಕ ಈ ಮಳೆ ನೀರಿನಲ್ಲಿ ಕೆಸರಿನಲ್ಲಿ ತೇವಾಂಶ ಜಾಸ್ತಿ ಇರುವ ಕಾಲ, ಮೊದಲು ತಿಂಗಳು ಹುಳಹುಪ್ಪಡಿಗಳು ಸಂಚಾರ ಮಾಡುವ ಕಾಲ. ಅಹಿಂಸೆಯ ತತ್ವ ಅಂತ ಹೇಳಿದ್ರೆ ಚಾತುರ್ಮಾಸ್ಯ ಕಾಲ ಅಂತ. ಚಾತುರ್ಮಾಸ ನಮ್ಮ ಮನಸ್ಸಿಗೆ ಬಂದಾಗ ಓಡಾಡ್ತೇವೆ, ಏನು ಬೇಕಾದ್ದು ಮಾಡ್ತೇವೆ ಅಂದರೆ ಅನೇಕ ಪ್ರಾಣಿ ಹಿಂಸೆಯಾಗುವ ಸಂಭವವೇ ಬಹಳ ಇದೆ. ಹುಳಹುಪ್ಪಡಿಗಳು ಓಡಾಡ್ತಕ್ಕಂತಹ ಕಾಲ. ಆದ್ದರಿಂದ ಆ ಕಾಲದಲ್ಲಿ ಸರ್ವಥಾ ಸಂಚಾರ ಮಾಡಬಾರದು. ವಸ್ತುತಃ ಯತಿಗಳು, ಸನ್ಯಾಸಿಗಳು ಅವರು ಪ್ರತಿನಿತ್ಯ ಒಂದೊಂದು ಊರ ಸಂಚಾರ ಮಾಡಬೇಕು. ಭಿಕ್ಷುಗಳು ಅಂತ ಕರೀತಾರೆ. ಪ್ರತಿನಿತ್ಯ ಸಂಚಾರ ಮಾಡುವ ಯತಿಗಳಿಗೂ ಸಂಚಾರ ನಿಷಿದ್ಧ. ಅದು ಚಾತುರ್ಮಾಸ್ಯ ಕಾಲ. ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳೂ ಕೂಡ ಸಂಚಾರ ಮಾಡೋ ಹಾಗಿಲ್ಲ ಎಂಬ ಮಾತನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ನೋಡಿ ಎಷ್ಟು ವಿಚಿತ್ರ ಅಂತಂದರೆ ಒಂದೊಂದಕ್ಕೆ ಒಂದೊಂದು ಶಾಸ್ತ್ರದಲ್ಲಿ ಹೇಳ್ತಾರೆ. ಆಯಿ ನರಸಿಂಹಾಚಾರ್ಯರು ಅಂತ ಈ ಚಾತುರ್ಮಾಸ್ಯದ ಬಗ್ಗೆ ಅನೇಕ ವಿವರಣೆಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಚಾತುರ್ಮಾಸ್ಯದ ಬಗ್ಗೆ ವರಾಹ ಪುರಾಣದಲ್ಲಿ ಚಾತುರ್ಮಾಸ್ಯ ಮಹಾತ್ಮ್ಯ ಅಂತ ಧರಾದೇವಿಯರಿಗೆ ವರಾಹದೇವರೇ ತಿಳಿಸಿಕೊಡ್ತಾರೆ. ಪದ್ಮಪುರಾಣ, ಸ್ಕಂದ ಪುರಾಣ, ಆಯಿ ನರಸಿಂಹಾಚಾರ್ಯರು ಅಂತ ಚಾತುರ್ಮಾಸ್ಯ ಮೀಮಾಂಸಾ ಅಂತ ಗ್ರಂಥ ಬರೆದಿದ್ದಾರೆ. ಅಲ್ಲಿ ತಿಳಿಸುವಾಗ ಒಂದು ಮಾತು ಹೇಳ್ತಾರೆ ನೋಡಿ. ಮೊದಲನೇ ತಿಂಗಳು ಅಲ್ಲಿ ಹೇಳ್ತಾರೆ ಶಾಖವ್ರತ ಅಂತ ಕರೀತಾರೆ. ಮೊದಲನೇ ತಿಂಗಳು ಶಾಖವ್ರತ, ಎರಡನೇ ತಿಂಗಳು ದಧಿವ್ರತ, ಮೂರನೇ ತಿಂಗಳು ಕ್ಷೀರವ್ರತ, ಹಾಲಿನ ವ್ರತ, ಹಾಲು ಪರಿತ್ಯಾಗ ಮಾಡಬೇಕು. ನಾಲ್ಕನೇ ತಿಂಗಳು ದಿದಳೋ ವ್ರತ. ಹೀಗೆ ಅಲ್ಲಿ ಕರೆಯೋದುಂಟು. ಸಾಮಾನ್ಯವಾಗಿ ಹೊರಗಿನ ಜಗತ್ತಿನಲ್ಲಿ ಆಹಾರ ನಿಯಮ ಅದು ಐಚ್ಛಿಕವಾದದ್ರೇ ಅಂತೇವೆ ನಿಜ. ಆದರೆ ಚಾತುರ್ಮಾಸ್ಯ ಕಾಲದಲ್ಲಿ ಮಾತ್ರ ಪ್ರತಿ ವರ್ಗದ ಭಕ್ತರಿಗೂ ಆಹಾರ ನಿಯಮ ಅದು ಐಚ್ಛಿಕ ಅಲ್ಲ. ಆಯಾ ಕಾಲಕ್ಕೆ ತಕ್ಕಂತೆ ಜ್ಞಾನಿಗಳು ಶಾಸ್ತ್ರದಲ್ಲಿ ಹೇಳಿದಂತೆ ಆರೋಗ್ಯ ದೃಷ್ಟಿಯಿಂದ ಕಡ್ಡಾಯವಾಗಿ ಚಾತುರ್ಮಾಸ್ಯ ವ್ರತವನ್ನು ಪ್ರತಿ ವರ್ಗದ ಭಕ್ತರು ಮಾಡಬೇಕಂತ. ಪ್ರತಿ ವರ್ಗದ ಭಕ್ತರು ನೋಡಿ, ಚಾತುರ್ಮಾಸ್ಯ ವ್ರತ ಅವರಿಗೆ ಇವರಿಗೆ ಅಲ್ರಿ. ಬ್ರಾಹ್ಮಣರಲ್ಲಿ ಸ್ವಲ್ಪ ಉಳಿದುಕೊಂಡಿದೆ ಅಂಬೋಣ, ಆದರೆ ಪ್ರತಿ ವರ್ಗದ ಭಕ್ತರಿಗೂ ಚಾತುರ್ಮಾಸ್ಯ ಕಡ್ಡಾಯ ವ್ರತ ಅಂತ ಹೇಳಿದ್ದಾರೆ. ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಕೆಲವು ಐಚ್ಛಿಕವಾದ ವ್ರತಗಳು ಉಂಟು. ಸತ್ಯನಾರಾಯಣ ವ್ರತ ಅನೇಕ ಕೆಲವರು ಮಾಡ್ತಾ ಹೋಗುತ್ತಾರೆ. ಆದರೆ ಏಕಾದಶಿ ವ್ರತ, ಕೃಷ್ಣಾಷ್ಟಮಿ ವ್ರತ, ಚಾತುರ್ಮಾಸ್ಯ ಕಾಲ, ಈ ಎಲ್ಲ ವ್ರತ ನಿಯಮಗಳು ಅತ್ಯಂತ ಪ್ರತಿವರ್ಗದ ಭಕ್ತರಿಗೂ ಕಡ್ಡಾಯ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು. ಯಾತಕ್ಕೆ ಗೊತ್ತಾ? ವರ್ಷ ಇಡೀ ಒಂದು ವರ್ಷ ಒಂದೇ ರೀತಿಯ ಆಹಾರವನ್ನು ಸೇವನೆ ಮಾಡ್ತಾ ಇದ್ದರೆ ದೇಹದಲ್ಲಿ ಪೋಷಕಾಂಶಗಳು ಕಡಿಮೆಯಾಗಿ ಸಮತೋಲನ ತಪ್ಪಿ ಆರೋಗ್ಯಕ್ಕೆ ಅಪಾಯವಾಗುವ ಸಂದರ್ಭ ಬಹಳ ಇದೆ. ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಆಹಾರ ಪದ್ಧತಿ, ವ್ರತ ನಿಯಮಗಳನ್ನು ಅವಶ್ಯವಾಗಿ ನಾವು ಆಚರಣೆ ಮಾಡಬೇಕು ಎಂಬ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಚಾತುರ್ಮಾಸ್ಯದ ಬಗ್ಗೆ ನಮಗೆ ಬರುವ ಪ್ರಶ್ನೆ ಅಂದರೆ, ಸಾಮಾನ್ಯವಾಗಿ ಈಗಿನ ಕಾಲಕ್ಕೆ ನಾವು ಚಾತುರ್ಮಾಸ್ಯ ಅಂದರೆ ಸುಮಾರು 45 ದಿನಗಳಕ್ಕಿಂತ ಹೆಚ್ಚು, 2 ತಿಂಗಳು ಅಂತ ನಾವು ನೋಡ್ತೇವೆ. ಯತಿಗಳೆಲ್ಲ ಚಾತುರ್ಮಾಸ್ಯಕ್ಕೆ ಕೂಡೋದು 2 ತಿಂಗಳ ಕಾಲ. 4 ತಿಂಗಳು ಅಂತ ಹೆಸರಿದೆ ಚಾತುರ್ಮಾಸ್ಯ ಅಂತ, ಕೂಡೋದು 2 ತಿಂಗಳು ಅಂದರೆ ನೋಡಿ, ವ್ರತ ಮಾಡೋದು 4 ತಿಂಗಳ ಕಾಲ. ಯತಿಗಳು ಚಾತುರ್ಮಾಸ್ಯಕ್ಕೆ ಒಂದು ಕಡೆ ನೆಲೆಸೋದು, ಕೂಡೋದು ಅಂದರೆ ಅದು 2 ತಿಂಗಳ ಕಾಲ. 2 ತಿಂಗಳ ಕಾಲ ಅಂದರೆ ಏನು? 2 ತಿಂಗಳು ಕೂಡಬೇಕು ಅಂತ ನಿಯಮ ಅಲ್ಲ. ಮುಖ್ಯವಾಗಿ ಪ್ರಾಚೀನ ಕಾಲದಲ್ಲಿ 4 ತಿಂಗಳ ಕಾಲವು ಒಂದೇ ಕಡೆ ಕೂಡ್ತಾ ಇದ್ದರು. ಈಗಲೂ ಕೆಲವು
ಯತಿಗಳು 4 ತಿಂಗಳ ಕಾಲ ಪೂರ್ಣ ಚಾತುರ್ಮಾಸ್ಯ ಒಂದು ಕಡೆ ಕೂಡ್ತಾರೆ. ಈ 2 ತಿಂಗಳುಗಳ ಕಾಲ ಕೂಡುವ ಪದ್ಧತಿ ಅದು ಒಂದು ವಿಶಿಷ್ಟವಾಗಿ ನಡೆದು ಬಂದದ್ದು. ಅಂದರೆ ಅಭಿಪ್ರಾಯ, ಒಂದು ಪಕ್ಷಕ್ಕೆ 1 ಮಾಸ ಅಂತ ಹಿಡಿದುಕೊಂಡ್ರೆ, ಹಾಗೆ 4 ಪಕ್ಷ, ಒಂದು ಪಕ್ಷ ಅಂದರೆ 15 ದಿನಗಳ ಕಾಲ, ಅದು ಒಂದು ಪಕ್ಷ ಅಂತ ಕರೀತಾರೆ. ಒಂದು ಪಕ್ಷ ಹಾಗೆ 4 ಪಕ್ಷಗಳು ಅಂದರೆ 15 ದಿವಸದ ಒಂದು ಪಕ್ಷ, ಒಂದು ಪಕ್ಷವನ್ನೇ 1 ಮಾಸ ಅಂತ ಲೆಕ್ಕ ತೆಗೆದುಕೊಂಡಾಗ 4 ಪಕ್ಷಗಳು ಅಂದರೆ 2 ತಿಂಗಳ ಕಾಲ, 4 ಪಕ್ಷಗಳನ್ನೇ 4 ಮಾಸ ಅಂತ ನಾವು ಚಿಂತನೆ ಮಾಡಿ ಎಲ್ಲ ಯತಿಗಳು ಈಗಿನ ಕಾಲಕ್ಕೆ 2 ತಿಂಗಳ ಕಾಲ ಒಂದು ಕಡೆ ನೆಲೆಸ್ತಕ್ಕಂಥದ್ದು. ಭಕ್ತರಿಗೆ ವಿಶೇಷವಾಗಿ ಸಂಸ್ಥಾನದ ದೇವರ ದರ್ಶನ ಮಾಡಿಸ್ತಾ ಮುದ್ರಾಧಾರಣೆ, ವಿಶೇಷವಾಗಿ ತತ್ವೋಪದೇಶ ಭಕ್ತರಿಗೆ ಮಾಡಬೇಕು. ನಾ ಹೇಳಿದೆ, ಸನ್ಯಾಸಿಗಳು ಸಂಚಾರ ಮಾಡಬೇಕು ನಿರಂತರವಾಗಿ. ಅದರ ಚಾತುರ್ಮಾಸ್ಯ ಕಾಲದಲ್ಲಿ ಒಂದು ಕಡೆ ಕುಳಿತುಕೊಂಡು ಅಲ್ಲಿಯ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಜ್ಞಾನೋಪದೇಶ ಮಾಡತಕ್ಕಂಥದ್ದೇ ಒಂದು ದೊಡ್ಡ ವ್ರತ ನಿಯಮ ಅಂತ ನಾವು ಅದನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡುತ್ತೇವೆ. ಚಾತುರ್ಮಾಸ್ಯದಲ್ಲಿ ವ್ರತ ಆರಂಭ ಆಯಿತು ಮಹಾರಾಯ ಅಂತೇವೆ. ಮೊದಲನೇ ತಿಂಗಳು ಶಾಖವ್ರತ ಸ್ವಲ್ಪ ಕಷ್ಟ, ದಧಿವ್ರತ ಕ್ಷೀರವ್ರತ ಏನೋ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ. ಕೊನೆಯ ವ್ರತ ಸ್ವಲ್ಪ ಮತ್ತೆ ಕಷ್ಟ, ದ್ವಿದಳ ವ್ರತ. ಆದರೆ ಚಾತುರ್ಮಾಸ್ಯ ಕಾಲ ಆರಂಭವಾಯಿತು ಅಂದರೆ ಅನೇಕ ಹಬ್ಬ ಹರಿದಿನಗಳ ಸರಮಾಲೆಯೇ ಹರಿದು ಬರುತ್ತದೆ. ನಾವು ನೋಡಿದಾಗ ಭಾರಿ ಆನಂದ ನೋಡಿ. ಮೊದಲಿಗೇನೆ ಮಂಗಳಗೌರಿ ವ್ರತ, ಮದುವೆಯಾದ ನವವಧುಗಳು, ಆ ದಂಪತಿಗಳು ಅಂದರೆ ಮೊದಲು ವರ್ಷದಿಂದ ಮಂಗಳವಾರ ಅಂದರೆ ಶ್ರಾವಣ ಮಾಸದಲ್ಲಿ ನಾವು ನೋಡ್ತೇವೆ ಆ ಮಂಗಳಗೌರಿ ವ್ರತವನ್ನು ಆರಂಭ ಮಾಡುತ್ತಾರೆ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ಮಾಸ ಮಹಾಲಕ್ಷ್ಮಿಯ ಸ್ಥಾಪನೆ, ಶ್ರೀಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ, ಗೌರಿ ಹಬ್ಬ, ಗಣೇಶನ ಹಬ್ಬ, ಋಷಿ ಪಂಚಮಿ, ಅನಂತ ಪದ್ಮನಾಭನ ಹಬ್ಬ, ನವರಾತ್ರಿ ಮಹೋತ್ಸವ, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯ, ಹೆಚ್ಚಿನ ಹಬ್ಬಗಳು ಚಾತುರ್ಮಾಸ್ಯ ಕಾಲದಲ್ಲೇ ಬರತಕ್ಕಂಥದ್ದು. ಪಿತೃಗಳ ಆರಾಧನೆ ಪಕ್ಷ ಮಾಸದಲ್ಲಿ, ವಿಶೇಷವಾಗಿ ಪಿತೃಗಳ ಆರಾಧನೆ ಮಹಾಲಯ ಪಕ್ಷ ಮಾಸ ಅಂತ ಕರೀತಾರೆ. ಗೋಪೂಜೆ, ತುಳಸಿ ಪೂಜೆಗಳು. ಕೊನೆಗೆ ಚಾತುರ್ಮಾಸ್ಯ ಕಾಲದ ಕೊನೆಯ ಹಬ್ಬ ಉತ್ಥಾನ ದ್ವಾದಶಿ, ಅದು ತುಳಸಿ ವಿವಾಹ, ದೊಡ್ಡ ಉತ್ಸವ. ಇದರ ಜೊತೆಗೆ ಈ ಚಾತುರ್ಮಾಸ್ಯ ವ್ರತದ ಸಂಪೂರ್ಣತೆ ಆಗಬೇಕಾದರೆ, ಪರಿಸಮಾಪ್ತಿ ಆಗಬೇಕಾದರೆ ಚಾತುರ್ಮಾಸ್ಯ ಕಾಲದ ಅವಭೃತ ಸ್ನಾನ, ಆ ಅವಭೃತ ಸ್ನಾನದ ಸ್ಥಾನದಲ್ಲಿ ಇರತಕ್ಕಂಥದ್ದೇ ವನಭೋಜನ, ಧಾತ್ರಿ ಹವನ ಅಂತ ಕರೀತೇವೆ. ಧಾತ್ರಿ ಹವನ, ವನಭೋಜನ ಅಂದರೆ ಚಾತುರ್ಮಾಸ್ಯ ವ್ರತ ಪರಿಸಮಾಪ್ತಿಯ ನಂತರದಲ್ಲಿ ಮಾಡುವ ಅವಭೃತ ಸ್ನಾನ ಅಂತ ಹೀಗೆ ನಾವು ಚಿಂತನೆ ಮಾಡಬಹುದು ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. ಆದ್ದರಿಂದ ಮುಖ್ಯವಾಗಿ ಮಾನಸಿಕವಾದ ಶುದ್ಧಿಗಾಗಿ ದೈಹಿಕವಾದ ಶುದ್ಧಿ ಆಗಬೇಕಾದ್ರೆ ಚಾತುರ್ಮಾಸ್ಯ ಕಾಲದ ವ್ರತ ನಿಯಮಗಳು, ಆಚಾರ ವಿಚಾರಗಳನ್ನು ನಾವು ಪರಿಪಾಲನೆ ಮಾಡಲೇಬೇಕು. ಆಚಾರಹೀನಂ ನ ಪುನಂತಿ ವೇದಾಃ. ಬರೇ ವೇದಾಧ್ಯಯನ ಮಾಡ್ತೇವೆ, ಅದು ಓದ್ತೇವೆ, ಇದು ಓದ್ತೇವೆ, ತಿಳ್ಕೋತೇವೆ, ಸಾಕು, ಮಾನಸಿಕವಾದ ಶುದ್ಧಿ ಇದೆ, ನಡೆಯಲ್ಲ. ದೈಹಿಕವಾದ ಶುದ್ಧಿ ಇದ್ದರೆ ಮಾತ್ರ ಆ ಮಾನಸಿಕವಾದ ಶುದ್ಧಿ ಪೂರ್ಣ ಮಟ್ಟದಲ್ಲಿ ಬರುತ್ತದೆ. ನಾವು ಓದಿದ ವೇದಾಧ್ಯಯನಕ್ಕೆ ಒಂದು ಸಿದ್ಧಿ ಬರುತ್ತದೆ. ಆಚಾರ ಪ್ರಭವೋ ಧರ್ಮ, ಆಚಾರವೇ ಮುಖ್ಯವಾದ ಧರ್ಮ. ಆದ್ದರಿಂದ ಚಾತುರ್ಮಾಸ್ಯದ ವ್ರತಾನುಷ್ಠಾನವನ್ನು ವಿಶೇಷವಾಗಿ ಮಾಡಬೇಕು. ಪೌರಾಣಿಕ ಹಿನ್ನೆಲೆಯಲ್ಲಿ ಅನೇಕ ಮಾತುಗಳಿದೆ. ರಾಮಾಯಣದಲ್ಲಿ ರಾಮಚಂದ್ರ ದೇವರು ಕೂಡ ಚಾತುರ್ಮಾಸ್ಯ ಕಾಲದಲ್ಲಿ ಕಿಷ್ಕಿಂಧೆಯಲ್ಲಿ ನೆಲೆಸಿದ್ದಾರೆ ಅಂತ ಕೇಳುತ್ತೇವೆ ರಾಮಾಯಣದಲ್ಲಿ ನಾವು. ಮಹಾಭಾರತದಲ್ಲಿ ಅರ್ಜುನ ಸುಭದ್ರಾ ಕಲ್ಯಾಣದ ಪ್ರಸಂಗ 4 ತಿಂಗಳ ಕಾಲ ಯತಿವೇಷದಲ್ಲಿದ್ದು ದ್ವಾರಕೆಯಲ್ಲಿ ಅರ್ಜುನ ನೆಲೆಸಿದ್ದಾನೆ. ಅದು ಚಾತುರ್ಮಾಸ್ಯ ಕಾಲ, 4 ತಿಂಗಳ ಕಾಲ. ಭಾಗವತದಲ್ಲಿಯೂ ಕೂಡ ಚಾತುರ್ಮಾಸ್ಯದ ವಿಶೇಷವಾದ ಮಹತ್ವ ಬರುತ್ತದೆ. ಸ್ಮೃತ್ಯರ್ಥ ಸಾಗರ, ಸ್ಮೃತಿ ಮುಕ್ತಾವಳಿ, ಹೀಗೆ ಅನೇಕ ಚಾತುರ್ಮಾಸ್ಯದ ಬಗ್ಗೆ ಧರ್ಮ ಸಿಂಧು, ನಿರ್ಣಯ ಸಿಂಧು ಹೇಳಿದಲ್ಲ. ನರಹರಿ ಆಚಾರ್ಯರು ಅಂತ, ನರಸಿಂಹಾಚಾರ್ಯರು ಅಂತ ಹೇಳಿದೆ, ಅವರ ಹೆಸರೇ ಇನ್ನೊಂದು
ಶ್ರೀ ಆಯಿ ನರಹರಿ ಆಚಾರ್ಯರು ಚಾತುರ್ಮಾಸ್ಯ ಮೀಮಾಂಸಾ ಅಂತ ಒಂದು ವಿಶೇಷವಾದ ಗ್ರಂಥವನ್ನು ಬರೀತಾ ಇದ್ದಾರಂತೆ. ಸರಿ, ನಾವು ಚಿಂತನೆ ಮಾಡಬೇಕಾದದ್ದು ಚಾತುರ್ಮಾಸ್ಯ ವ್ರತ ಮೊದಲನೇ ತಿಂಗಳು ಶಾಖವು ವ್ರತ ಮಾಡದೇ ಇದ್ದರೆ ಏನಾಗುತ್ತದೆ ಅಂತ ಕೇಳಿದ್ರೆ ಉತ್ತರ ಹೇಳ್ತಾರೆ, ನಾವು ಭಗವದ್ಭಕ್ತರು, ಧಾರ್ಮಿಕರು, ಆಸ್ತಿಕರಾಗಿದ್ದೇವಲ್ವ, ನಾವೆಲ್ಲ ಹರಿಭಕ್ತರು. ಮೊದಲನೇ ತಿಂಗಳು ಶಾಖವು ವ್ರತವನ್ನು ಬಿಟ್ಟರೆ ಶಾಖವು ವ್ರತ ಲೋಪದ ಪಾಪ ಎಂತಹ ಪಾಪ ಅಂದರೆ ದೇವರಿಗೆ ಈಟಿಯನ್ನು ತೆಗೆದುಕೊಂಡು ಚುಚ್ಚಿದಷ್ಟು ಪಾಪ ನಮಗೆ ಬರುತ್ತದೆ ಅಂತ. ಶಾಖವು ವ್ರತ ಬಿಟ್ಟಿದ್ದರ ಫಲ ಶಲ್ಯ ತಾಡನ ಅಂತ ಹೇಳ್ತಾರೆ. ಶಲ್ಯ ಅಂದರೆ ಈಟಿ, ಚೂಪಾದ ಚುಚ್ಚುವ ಆಯುಧ. ಆ ಚೂಪಾದ ಈಟಿಯಿಂದ ದೇವರಿಗೆ ಚುಚ್ಚಿದರೆ ಏನು ಪಾಪ ಬರಬೇಕೋ ಆ ಪಾಪ ಶಾಖವು ವ್ರತವನ್ನು ಲೋಪ ಮಾಡಿದರೆ ಬರುತ್ತದೆ. ದಧಿಯೂ ವ್ರತ ಲೋಪ ಮಾಡಿದರೆ ಏನಾಗುತ್ತದೆ? ತಿಂತೇನೆ ಪರವಾಗಿಲ್ಲ, 2ನೇ ತಿಂಗಳು ಮೊಸರು ಅಂದರೆ ಲಸ್ಸಿ, ಒಳ್ಳೆ ಶ್ರೀಕಂಠ ಮಾಡಿ ಹೊಡೀತೇನೆ, ಏನಾಗುತ್ತದೆ ಅಂದರೆ 2ನೇ ತಿಂಗಳು ದಧಿಯೂ ವ್ರತವನ್ನು ಲೋಪ ಮಾಡಿದರೆ ಗೋಮಾಂಸ ಭಕ್ಷಣ ಮಾಡಿದಷ್ಟು ಮಹಾಪಾಪ ಬರುತ್ತದೆ. 3ನೇ ತಿಂಗಳು ಕ್ಷೀರವೂ ವ್ರತವನ್ನು ಬಿಟ್ಟರೆ, ಕ್ಷೀರವೂ ವ್ರತವನ್ನು ಲೋಪ ಮಾಡಿದರೆ ಸುರಾಪಾನ ಮಾಡಿದ ಪಂಚಮಹಾಪಾತಕಗಳಲ್ಲಿ ಒಂದು ಆ ಸುರಾಪಾನ ಮಾಡಿದ ಮಹಾಪಾಪ ಬರುತ್ತದೆ. ದ್ವಿದಳವು ವ್ರತ ಬಹುಬೀಜ, ಆ ಬಹುಬೀಜಗಳನ್ನು ದ್ವಿದಳವು ವ್ರತವನ್ನು ನಾನು ಮಾಡೋದಿಲ್ಲ, ದ್ವಿದಳವು ವ್ರತ ಲೋಪ ಮಾಡಿದರೆ ದ್ವಿದಳವು ವ್ರತ ಸಂದರ್ಭದಲ್ಲಿ ಬಹುಬೀಜಗಳನ್ನು ಬೇಳೆ ಪದಾರ್ಥಗಳನ್ನು ನಾವು ತಿಂದರೆ ಕ್ರಿಮಿ ಭೋಜನ ಮಾಡಿದ ಪಾಪ ಬರುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಇದಕ್ಕೆಲ್ಲವೂ ಪ್ರಮಾಣ ಶ್ಲೋಕಗಳಿದೆ ಪ್ರತಿಯೊಂದಕ್ಕೂ ಕೂಡ. ಚಾತುರ್ಮಾಸ್ಯದ ಈ 4 ತಿಂಗಳಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಭಗವದ್ರೂಪ ನಿಯಾಮಕವಾಗಿ ಉಂಟು. ಮೊದಲನೇ ತಿಂಗಳು ಶ್ರೀಧರ ರೂಪ, 2ನೇ ತಿಂಗಳಿಗೆ ಋಷಿಕೇಶ ರೂಪ, 3ನೇ ತಿಂಗಳು ಪದ್ಮನಾಭರೂಪಿ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ, 4ನೇ ತಿಂಗಳಲ್ಲಿ ದಾಮೋದರನು ನಿಯಾಮಕನಾಗಿ ಸ್ವಾಮಿಯಾಗಿದ್ದಾನೆ ಎಂಬ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ವ್ರತ ನಿಯಮಗಳು, ಪ್ರಧಾನವಾಗಿ ಧಾರಣ ಪಾರಣವು ವ್ರತ. ಧಾರಣ ಅಂದರೆ ಉಪವಾಸ ಇರೋದು ಮೊದಲನೇ ದಿವಸ, 2ನೇ ದಿವಸ ಪಾರಣ, ಹೀಗೆ 4 ತಿಂಗಳ ಕಾಲ ಧಾರಣ ಪಾರಣವು ವ್ರತ. ಅದು ಮೊದಲನೇ ತಿಂಗಳು ಅಥವಾ ಕೊನೆಯ ತಿಂಗಳು ಹೀಗೆ ಮಾಡುವ ಒಂದು ಪದ್ಧತಿಯೂ ಇದೆ, ಧಾರಣಿ ಪಾರಣಿ ಅಂತ. ಪರಾನ್ನ ನಿಯಮವು ವ್ರತ, ಲಕ್ಷ ಭಕ್ತಿ, ಲಕ್ಷ ಪ್ರದಕ್ಷಿಣೆ, ಲಕ್ಷ ನಮಸ್ಕಾರ, ಗೋಪದ್ಮವು ವ್ರತ, ಹೀಗೆ ಅನೇಕ ವ್ರತ ನಿಯಮಗಳು ವಿಶೇಷವಾಗಿ ಚಾತುರ್ಮಾಸ್ಯ ಕಾಲದ ವ್ರತ ನಿಯಮಗಳು ಉಂಟು ಅಂತ ಧರಾದೇವಿಯರಿಗೆ ವರಾಹದೇವರೇ ತಿಳಿಸ್ತಕ್ಕಂತಹ ಮಾತು. ಎಷ್ಟು ಪುಣ್ಯ, ಎಷ್ಟು ಪುಣ್ಯ, ಮೈ ರೋಮಾಂಚನ ಆಗುತ್ತದೆ, ಆಶ್ಚರ್ಯವಾಗುತ್ತದೆ. ಚಾತುರ್ಮಾಸ್ಯ ವ್ರತ ನಿಯಮವನ್ನು ಅನುಷ್ಠಾನ ಮಾಡಿದರೆ ನೋಡಿ, ಎಲ್ಲ ಮಾಸಗಳಕ್ಕಿಂತಲೂ 1 ಕೋಟಿ ಪಟ್ಟು ಪುಣ್ಯ ಸೂರ್ಯ ಮಕರ ರಾಶಿಯಲ್ಲಿದ್ದಾಗ ಮಾಘ ಮಾಸದಲ್ಲಿ ಮಾಡುವ ಕಾರ್ಯಗಳಿಗೆ ಬರ್ತದೆ. ಸೂರ್ಯ ಮಕರ ರಾಶಿಯಲ್ಲಿದ್ದಾಗ ಮಾಘ ಮಾಸದಲ್ಲಿ ಮಾಡುವ ಸತ್ಕರ್ಮಗಳಿಗೆ 1 ಕೋಟಿ ಪಟ್ಟು ಫಲ, ಅದಕ್ಕಿಂತಲೂ ಕೋಟಿ ಪಟ್ಟು ಫಲ ವೈಶಾಖ ಮಾಸದ ಕಾರ್ಯಗಳಿಗೆ. ವೈಶಾಖ ಮಾಸದಲ್ಲಿ ಮಾಡುವ ಕಾರ್ಯಗಳಕ್ಕಿಂತಲೂ ಅನಂತ ಅನಂತ ಪಟ್ಟು ಫಲ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡುವ ಸತ್ಕರ್ಮಗಳಿಗೆ ಬರುತ್ತದೆ ಎಂಬ ಮಾತನ್ನು ವರಾಹ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಮಾಸೇಶ್ವನ್ಯೇಷು ಯತ್ಕಿಂಚಿತ್ ಕ್ರಿಯತೆ ಮಮ ತೋಷಣಂ ತಸ್ಮಾತ್ ಕೋಟಿ ಗುಣಂ ಪುಣ್ಯಂ ಮಾಘೇ ಮಕರಗೇ ರವೌ ತತೋಪಿ ಕೋಟಿ ಗುಣಿತಂ ವೈಶಾಖೇ ಮಾಸಿ ಲಭ್ಯತೆ ತತೋಪ್ಯನಂತ ಗುಣಿತಂ ಚಾತುರ್ಮಾಸ್ಯೇನ ಸಂಶಯ. ವರಾಹದೇವರು ಹೇಳುವ ಮಾತು ಪದ್ಮಪುರಾಣ ಹೇಳುತ್ತದೆ. ಉತ್ತರಾಖಂಡದಲ್ಲಿ ಅಶ್ವಮೇಧ ಸಹಸ್ರೈಸ್ತು ಯತ್ಫಲಂ ಪ್ರಾಪ್ನುಯಾನ್ನರಃ ಚಾತುರ್ಮಾಸ್ಯ ವ್ರತೈ ಚೀರ್ಣೈ ತತ್ಫಲಂ ಸಮವಾಪ್ನುಯಾತ್. ಸಾವಿರಾರು ಅಶ್ವಮೇಧ ಯಾಗಗಳಿಂದ ಬರುವ ಪುಣ್ಯ ಎಷ್ಟು ಪಡೀತಾನೋ ಮನುಷ್ಯ ಚಾತುರ್ಮಾಸ್ಯದ ವ್ರತ ಆಚರಣೆ ಮಾಡೋದರಿಂದ ಬರುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಚಾತುರ್ಮಾಸ್ಯದಲ್ಲಿ ಅಧಿಕ ಮಾಸ ಬಂದರೆ ಅದು ಚಾತುರ್ಮಾಸ್ಯದಲ್ಲೇನೇ ಪರಿವಸಾನ ಮಾಡಿಕೊಳ್ಬೇಕು.
ಅದು 1 ತಿಂಗಳು ಹೆಚ್ಚಿನ ಮಾಸವಾದರೂ ಈಗ ಶ್ರಾವಣ, ಭಾದ್ರಪದ, ಅಶ್ವಿನ ಮಾಸ, ಆಷಾಢದ ಮಧ್ಯದಲ್ಲಿ ಆರಂಭವಾಗುತ್ತದೆ. ಹಾಗೆ ಅಧಿಕ ಮಾಸ ಬಂದಾಗ ಅದು ವಿಶೇಷವಾಗಿ ಅದು ಚಾತುರ್ಮಾಸ್ಯದಲ್ಲೇ ಒಳಗೊಳ್ಳುತ್ತದೆ. 5 ತಿಂಗಳಾದರೂ ಅದು ಚಾತುರ್ಮಾಸ್ಯದ ಒಂದು ಕಾಲವೇ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ತಿಳಿಸಿಕೊಡ್ತಾರೆ. ಮತ್ತು ನೋಡಿ, ಬ್ರಾಹ್ಮಣ, ಕ್ಷತ್ರಿಯೋ, ವೈಶ್ಯ, ಸ್ತ್ರೀಯ, ಶೂದ್ರೋ, ರತಿ ತಥಾ ಗೃಹೀ, ವನಸ್ಥ, ಕುಟೀಚ, ಬಹೂದ ಪರಮಹಂಸಕಃ ನರಕಾನ್ನ ನಿವರ್ತಂತೆ ತ್ಯಕ್ತ್ವಾ ರಥಚತುಷ್ಟಯಂ. ಸ್ಕಂದ ಪುರಾಣದ ಮಾತು. ಪ್ರತಿ ವರ್ಗದ ಭಕ್ತರು, ಎಲ್ಲ ವರ್ಣದವರು, ಎಲ್ಲ ಜಾತಿಯ ವರ್ಗದ ಭಕ್ತರು ಕಡ್ಡಾಯವಾಗಿ ಚಾತುರ್ಮಾಸ್ಯ ವ್ರತವನ್ನು ಮಾಡಲೇಬೇಕು. ಸ್ತ್ರೀಯರು ಕೂಡ, ವಿಧವಾ ಸ್ತ್ರೀಯರು ಕೂಡ ವಿಶೇಷವಾಗಿ ಈ ವ್ರತ ನಿಯಮವನ್ನು ಮಾಡಲೇಬೇಕು ಅಂತಾರೆ. ಇದಂ ವ್ರತಂ ಮಹಾಪುಣ್ಯಂ ಸರ್ವ ಪಾಪ ಹರಂ ಶುಭಂ ಸರ್ವಾಪರಾಧ ಶಮನಂ ಸರ್ವೋಪದ್ರವ ನಾಶನಂ ಸರ್ವೈರವಶ್ಯಂ ಕರ್ತವ್ಯಂ ಚತುರಾಶ್ರಮ ವಾಸಿಭಿಹಿ. ಅನೇಕ ಮಾತುಗಳು ಉಂಟು ಚಾತುರ್ಮಾಸ್ಯದ ಬಗ್ಗೆ. ನೋಡಿ, ಅಲ್ಲಿ ಹೇಳ್ತಾರೆ ಎಷ್ಟು ವಿಶಿಷ್ಟ ಪುಣ್ಯ ಅಂತಂದರೆ, ಚಾತುರ್ಮಾಸ್ಯ ವ್ರತವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗಿ ಸುಖವನ್ನು ಅನುಭವಿಸಿ ಒಳ್ಳೆ ಜ್ಞಾನಿಗಳಾಗಿ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಮುಂದೆ ಪುನರಾವೃತ್ತಿ ಇಲ್ಲದ ವಿಷ್ಣುಲೋಕವನ್ನೇ ಪಡೆಯುತ್ತಾರೆ. ಚಾತುರ್ಮಾಸ್ಯ ಮೀಮಾಂಸ. ಈ ನರಹರಿ ಆಚಾರ್ಯರು ಹೇಳ್ತಕ್ಕಂಥದ್ದು ಸ್ವರ್ಗಂ ಗತ್ವಾ ಪುನರ್ಭೂಮೌ ವಿಪ್ರಹ ಸಜ್ಞಾನವಾನ್ ಭವೇತ್ ವಿಷ್ಣು ಲೋಕಂ ತಥೋ ಯಾತಿ ಪುನರಾವೃತ್ತಿವರ್ಜಿತಂ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಚಾತುರ್ಮಾಸ್ಯ ವ್ರತ ಆರಂಭ ಮಾಡಿರ್ತೇವೆ, ಮಧ್ಯದಲ್ಲಿ ಏನೋ ಸೂತಕ ಬರುತ್ತದೆ, ಕಡ್ಡಾಯವೇ. ಮೈಲಿಗೆ ಬಂದಾಗ ಏಕಾದಶಿ ವ್ರತ ಮಾಡತೇವೋ ಇಲ್ಲೋ? ಮೈಲಿಗೆ ಬಂದಿದೆ ಅಂತ ಏಕಾದಶಿ ತಿಂದು ಬಿಡಬಾರದು. ಹಾಗೆ ಮೈಲಿಗೆ ಬಂದಿದೆ ಅಂತ ಚಾತುರ್ಮಾಸ್ಯ ವ್ರತ ಬಿಡುತ್ತೇವೆ ಅಲ್ಲ. ಸೂತಕದಲ್ಲಾದರೂ ಸರಿ, ಹೆಣ್ಣು ಮಕ್ಕಳು ರಜಸ್ವಲೆಯರಾದರೂ ಸರಿ, ಚಾತುರ್ಮಾಸ್ಯ ವ್ರತ ಅದು ನಡೀತಾ ಇರಬೇಕು. ಚಾತುರ್ಮಾಸ್ಯ ವ್ರತ ಬಿಡೋ ಹಾಗಿಲ್ಲ. ಅತೀ ಆಪತ್ಕಾಲದಲ್ಲಿ, ಅತ್ಯಂತ ಅನಾರೋಗ್ಯ, ಬಾಣಂತಿಯರಿಗೆ, 10 ವರ್ಷದ ಒಳಗಿನ ಪುಟ್ಟ ಮಕ್ಕಳಿಗೆ ಸ್ವಲ್ಪ ಕನ್ಸೆಷನ್ ಹೇಳಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಅವಶ್ಯವಾಗಿ ಕೆಲವು ಬೇಕಾದ ಪದಾರ್ಥವನ್ನು ಸ್ವೀಕಾರ ಮಾಡಬಹುದು ಅಷ್ಟೇ. ಇದರ ಜೊತೆಗೆ ಒಂದು ಮಾತು ಹೇಳ್ತಾರೆ, ಯಾರು ಈ ಶ್ರದ್ಧಾಭಕ್ತಿಯಿಂದ ಚಾತುರ್ಮಾಸ್ಯ ವ್ರತಾಚರಣೆ ಮಾಡೋದಿಲ್ಲ, ತಿಂದರೆ ಏನಾಗುತ್ತದೆ, ಅಸಡ್ಡೆಯಿಂದ ವಿಶ್ವಾಸ ಇಲ್ಲದೇನೆ ಯಾರು ಚಾತುರ್ಮಾಸ್ಯ ವ್ರತ ಮಾಡೋದಿಲ್ಲ, ಔರತೇನ ನಯೇದ್ಯಸ್ತು ಮಾಸಾನ್ ದಾಮೋದರ ಪ್ರಿಯಾನ್ ಸರ್ವ ಪಾಪ ಫಲಂ ಭುಕ್ತ ಪಶ್ಚಾದ್ಭವತಿ ಶೂಕರಃ. ಚಾತುರ್ಮಾಸ್ಯ ವ್ರತವನ್ನು ಬಿಟ್ಟರೆ, ಶ್ರದ್ಧೆ ಇಲ್ಲ, ಅವನಿಗೆ ವಿಶ್ವಾಸ ಇಲ್ಲ ಅಂದರೆ ಎಲ್ಲ ಪಾಪಗಳ ಫಲವನ್ನು ಅನುಭವಿಸ್ತಾ ಮುಂದೆ ಅವನು ಹಂದಿಯಾಗಿ ಹುಟ್ಟಬೇಕಾಗುತ್ತದೆ ಎಂಬ ಮಾತನ್ನು ಚಾತುರ್ಮಾಸ್ಯ ಮೀಮಾಂಸಾದಲ್ಲಿ ಎಂಬ ಆ ಗ್ರಂಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆಂಬ ಮಾತನ್ನು ವಿಶೇಷವಾಗಿ ಹೇಳಿಕೊಡ್ತಾರೆ. ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿಯವರೆಗೂ ಚಾತುರ್ಮಾಸ್ಯ ವ್ರತ ಒಟ್ಟು 4 ತಿಂಗಳ ಕಾಲ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡ್ತಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ಮದುವೆ, ಉಪನಯನ, ಗೃಹ ಪ್ರವೇಶ ಇವುಗಳು ಬರೋದಿಲ್ಲ. ಹೇಳಿದ್ರೆ ಸಾಧನೆಗೆ ಪರ್ವಕಾಲ ಇದು. ವ್ರತ ನಿಯಮ, ಉಪವಾಸ, ಪಾರಾಯಣ ಇವುಗಳಿಗೆ ಅತ್ಯಂತ ಮಹತ್ವವಾದದ್ದು ಅಂತ ತಿಳಿಸಿಕೊಡ್ತಾರೆ. ಆದಿತ್ಯ ಪುರಾಣದಲ್ಲಿಯೂ ಕೂಡ ಈ ಚಾತುರ್ಮಾಸ್ಯದ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಚಾತುರ್ಮಾಸ್ಯದ ಬಗ್ಗೆ ಅಂದರೆ ತಿಳಿಯುವಾಗ ಅಂತಾರೆ, ಮುಖ್ಯವಾಗಿ ಅವರವರ ಮಠದ ಸಂಪ್ರದಾಯಕ್ಕೆ ತಕ್ಕಂತೆಯೂ ಕೂಡ ನಡೆದುಕೊಳ್ತಾ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅಂತ ಅನಬೇಡಿ, ಒಬ್ಬೊಬ್ಬರು ಒಂದೊಂದು ಪ್ರಮಾಣ ಮೂಲಕವಾಗಿ ಅವರವರ ಮಠದ ಪದ್ಧತಿಯ ಪ್ರಕಾರ ಅವಶ್ಯವಾಗಿ ಆ ಶಾಖವ್ರತ, ದ್ವಿದಳ ವ್ರತ ಸಂದರ್ಭದಲ್ಲಿ ಆ ಪದಾರ್ಥಗಳನ್ನು ಸ್ವೀಕಾರ ಮಾಡತಕ್ಕಂಥದ್ದು. ಮುಖ್ಯವಾಗಿ ಶಾಖ ಅಂದರೆ ಏನು, ದ್ವಿದಳ ಅಂದರೆ ಏನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ದೊಡ್ಡವರ ಮಾರ್ಗದರ್ಶನದಲ್ಲಿ ನಾವು ತಿಳಿದು ಸರಿಯಾಗಿ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಯಬೇಕು. ಚಾತುರ್ಮಾಸ್ಯದಲ್ಲಿಯೂ ಕೂಡ ವಿಶೇಷ ಪರ್ವಕಾಲ ಅಂದರೆ ಹುಣ್ಣಿಮೆ, ಅಮಾವಾಸ್ಯ, ದ್ವಾದಶಿ ಈ ವಿಶೇಷ ಪರ್ವಕಾಲಗಳು 3 ದಿನಗಳ ಕಾಲ.
ಈ ಹುಣ್ಣಿಮೆ, ದ್ವಾದಶಿ, ಅಮಾವಾಸ್ಯ ಈ ತಿಥಿಗಳಲ್ಲಿ ಮಾಡುವ ದಾನ ಧರ್ಮಗಳಿಗೆ ಅತ್ಯಂತ ಹೆಚ್ಚಿನ ಫಲ ಅಂತ ತಿಳಿಸಿಕೊಡ್ತಾರೆ. ಪರ್ವಕಾಲೇಷು ಸರ್ವೇಷು ದಾನಂ ದೇಯಂ ತಪಸ್ಸದಾ ಚಾತುರ್ಮಾಸ್ಯೆ ವಿಶೇಷೇಣ ತದನಂತಂ ಪ್ರಜಾಯತೆ. ಸ್ಕಂದ ಪುರಾಣದ ಮಾತು. ಈ ವಿಶೇಷ ಪರ್ವಕಾಲದಲ್ಲಿ ಮಾಡುವ ದಾನ ಧರ್ಮಗಳಿಗೆ ಅನಂತ ಫಲ ಎಂಬುದು ಬರುತ್ತದೆ. ಮುಖ್ಯವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಬೇರೆ ಹೆಚ್ಚಿನ ವ್ರತ ನಿಯಮಗಳನ್ನು ಮಾಡುತ್ತೇವೋ ಇಲ್ಲವೋ, ಆದರೆ ಮೌನವ್ರತ ಮಾಡಬೇಕಂತ 24 ಗಂಟೆಗಳ ಕಾಲ, ಅದು 4 ತಿಂಗಳ ಕಾಲ ಮಾಡಿದರೆ ಅದು ವಿಶಿಷ್ಟವಾಗಿರತಕ್ಕಂಥ ಪುಣ್ಯ. ಕನಿಷ್ಠ ಪಕ್ಷ ಭೋಜನಕ್ಕೆ ಕುಳಿತಾಗಾದರೂ ಮಾತಾಡಬಾರದು ಅಂತಾರೆ ಚಾತುರ್ಮಾಸ್ಯ ಕಾಲದಲ್ಲಿ. ಊಟಕ್ಕೆ ಕುಳಿತಾಗ ಸರ್ವಥಾ ಮಾತಾಡಬಾರದು. ಕ್ರಿಮಿಕೀಟಗಳಿಂದ ಕೂಡಿದ ಆಹಾರ ಹೇಗೆ ನಿಷಿದ್ಧವೋ, ಹರಟೆ ಹೊಡೆಯುತ್ತಾ ಯಾವುದೋ ವಿಚಾರಗಳನ್ನು ಮಾತಾಡ್ತಾ, ಹರಟೆ ಹೊಡೆಯುತ್ತಾ, ಯಾವುದೋ ಸಿನಿಮಾ ಹಾಡನ್ನು ಕೇಳ್ತಾ ಊಟ ಮಾಡಿದರೆ ಆ ಭೋಜನ ಅತ್ಯಂತ ನಿಷಿದ್ಧವಾದ ಭೋಜನ, ಅಶುಚಿಯಾದ ಭೋಜನ, ಗೋಮಾಂಸಕ್ಕೆ ಸಮಾನವಾದ ಭೋಜನ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ಊಟಕ್ಕೆ ಕುಳಿತಾಗ ಮಾತಾಡ್ತಾ ಊಟ ಮಾಡತಕ್ಕಂಥದ್ದು ಮಹಾಪಾಪಕರ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ಹೀಗೆ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡುವ ಒಂದೊಂದು ವ್ರತಗಳಿಗೂ ಒಂದು ವಿಶಿಷ್ಟವಾದ ಮಹತ್ವ ಇದೆ. ನೋಡಿ, ಲಕ್ಷ ಪ್ರದಕ್ಷಿಣೆ ಪ್ರಯತ್ನಪೂರ್ವಕವಾಗಿ ಆದವರು ದೇವರ ಪೆಟ್ಟಿಗೆಯನ್ನು ಇಟ್ಟುಕೊಂಡು, ದೇವರ ಚಿತ್ರವನ್ನು ಇಟ್ಟುಕೊಂಡು ಲಕ್ಷ ಪ್ರದಕ್ಷಿಣೆ ಮಾಡಬೇಕು. ಮಾಡಿದ ಪಾಪವನ್ನು ಹೇಳಿಕೊಳ್ತಾ ಪಶ್ಚಾತ್ತಾಪ ಪುರಸ್ಸರವಾಗಿ ಲಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕಂತ. ಆಷಾಢದಲ್ಲಿ ಆರಂಭ ಮಾಡಿ ಕಾರ್ತಿಕ ಮಾಸದಲ್ಲಿ ಸಮಾಪ್ತಿಗೊಳಿಸಬೇಕು. ವಿಶೇಷವಾಗಿ ಎಷ್ಟು ಪುಣ್ಯ ಅಂತಾರೆ. ಸರ್ವ ಪಾಪ ವಿನಾಶಾರ್ಥಂ ನಾರೀಭಿ ಪುರುಷೈರಪಿ. ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಪ್ರದಕ್ಷಿಣೆ ಮಾಡಿ ಲಕ್ಷ ಪ್ರದಕ್ಷಿಣಂ ಕೃತ್ವ ಚೋದ್ಯಾಪನಂ ಚರೇತ್ ಬುಧಃ. ಆದ್ದರಿಂದ ಭವಿಷ್ಯೋತ್ತರ ಪುರಾಣದ ಮಾತದು. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರ. ಅನಂತಾವ್ಯಯ ವಿಷ್ಣು ಶ್ರೀ ಲಕ್ಷ್ಮೀನಾರಾಯಣ ಪ್ರಭೋ ಜಗದೀಶ ನಮಸ್ತುಭ್ಯಂ ಪ್ರದಕ್ಷಿಣ ಪದೇ ಪದೇ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಅನೇಕ ವ್ರತ ನಿಯಮಗಳಿವೆ ಚಾತುರ್ಮಾಸ್ಯದ ಬಗ್ಗೆ ನಾವು ತಿಳಿಯತಕ್ಕಂಥದ್ದು. ಆದ್ದರಿಂದ ವಿಶಿಷ್ಟವಾಗಿರತಕ್ಕಂಥ ಫಲ ಪ್ರಯತ್ನಪೂರ್ವಕವಾಗಿ ಬುದ್ಧಿ ಇದ್ದಷ್ಟು ದೊಡ್ಡವರ ಮಾರ್ಗದರ್ಶನ, ಚಾತುರ್ಮಾಸ್ಯದ ವ್ರತ ನಿಯಮಗಳ ಬಗ್ಗೆ ತಿಳಿದುಕೊಂಡು ಚಾತುರ್ಮಾಸ್ಯ ವ್ರತಾಚರಣೆಯನ್ನು ನಾವೆಲ್ಲರೂ ಮಾಡೋಣ. ರಾಮನ ಉಪದೇಶದ ಮುಖಾಂತರ, ರಾಮನ ಉಪದೇಶದ ಮೂಲಕ ಸುಗ್ರೀವನು ಕೂಡ ವಿಶೇಷವಾಗಿ ಈ ಒಂದು ಚಾತುರ್ಮಾಸ್ಯ ವ್ರತವನ್ನು ಅನುಷ್ಠಾನ ಮಾಡಿದ್ದಾನೆ ಮತ್ತು ಧಾರಣಪಾರಣವು ವ್ರತವನ್ನು ಸುಗ್ರೀವ ಮಾಡಿದ್ದಾನೆ ಅಂತ ರಾಮಾಯಣದಲ್ಲಿ ನಾವು ಕೇಳುತ್ತೇವೆ. ಧಾರಣಪಾರಣವು ವ್ರತ ಬಹಳ ಮುಖ್ಯವಾದದ್ದು. ಧಾರಣಾಪಾರಣಾಂ ಕುರ್ಯಾತ್ ವ್ರತಾನಾಂ ಉತ್ತಮಂ ಮತಂ. ವ್ರತಾನಾಂ ಉತ್ತಮಂ ವ್ರತಂ ಸರ್ವಯಜ್ಞೇಷು ತೀರ್ಥೇಷು ಸರ್ವದಾನೇಷು ಯತ್ಫಲಂ. ಎಲ್ಲ ಯಜ್ಞಯಾಗಗಳು, ತೀರ್ಥಯಾತ್ರೆಗಳು, ದಾನ ಧರ್ಮಗಳು ಮಾಡಿದ ಎಲ್ಲದರ ಪುಣ್ಯ ತತ್ಫಲಂ ಸಮವಾಪ್ನೋತಿ ಕೃತ್ವಾ ಧಾರಣಪಾರಣಂ. ಹೀಗೆ ಅನೇಕ ಮಾತುಗಳು. ಭೀಷ್ಮ ಪಂಚಕ ವಿಶೇಷವಾಗಿ ಕಾರ್ತಿಕ ಮಾಸದ ಶುದ್ಧ ಏಕಾದಶಿಯಿಂದ ಹುಣ್ಣಿಮೆಯವರೆಗೂ ಕೃಷ್ಣ ಪರಮಾತ್ಮನಿಂದ ಉಪದೇಶ ಪಡೆದು ಭೀಷ್ಮಾಚಾರ್ಯರು ಮಾಡಿದ ಶ್ರೇಷ್ಠವಾದ ವ್ರತ ಅದು ಭೀಷ್ಮ ಪಂಚಕ ವ್ರತ ಅಂತ ಕರೀತಾರೆ. 5 ದಿನಗಳ ಕಾಲ ಮಾಡುವ ವಿಶಿಷ್ಟವಾದ ಒಂದು ವ್ರತ ಅದು ಭೀಷ್ಮ ಪಂಚಕ ವ್ರತ. ವಿಶೇಷವಾಗಿ ಭಗವಂತನ ಪ್ರೀತಿ, ಸತ್ಪುತ್ರರು ಅದರಿಂದ ಪ್ರಾಪ್ತರಾಗುತ್ತಾ ಇದ್ದಾರೆ ಎಂಬ ಮಾತನ್ನು ಹೇಳ್ತಾ ನೋಡಿ. ಏತದ್ ಭೀಷ್ಮೌ ವ್ರತಂ ಕೃತ್ವ ಪ್ರಾಪ್ನೋತಿ ಪರಮಂ ಪದಂ ಆರೋಗ್ಯ ಪುತ್ರದೋ ವತ್ಸ ಮಹಾಪಾತಕ ನಾಶನಃ ಎಂಬ ಮಾತನ್ನು ತಿಳಿಸ್ತಾರೆ. ಗೋಪದ್ಮೌ ವ್ರತ ಪ್ರತಿನಿತ್ಯ ಆಕಳ ಕೊಠಡಿಯಲ್ಲಿ, ಗೋಗಳು ನೆಲೆಸಿರುವ ಸ್ಥಳಗಳಲ್ಲಿ ಗೋಮಯದಿಂದ ಸಾರಿಸಿ ಗೋವಿನ ಚಿತ್ರ ಬರೆದು ಅದರ ಮೇಲೆ 33 ಸಂಖ್ಯೆಯ ಪದ್ಮಗಳನ್ನು ಬರೆದು ಗಂಧ ಪುಷ್ಪಾಕ್ಷತೆಗಳಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಇದು ಗೋಪದ್ಮೌ ವ್ರತ ಅಂತ ಕರೀತಾ ಇದ್ದಾರೆ. 5 ವರ್ಷಗಳ ಕಾಲ ಮಾಡುವರ ವ್ರತ ಗೋಪದ್ಮೌ ವ್ರತ. ಸ್ತ್ರೀಯರು ವಿಶೇಷವಾಗಿ ಈ ವ್ರತವನ್ನು ಮಾಡಬೇಕು ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ತುಳಸಿ ಪೂಜೆ, ಯತಿಗಳ ಒಂದು ಭಿಕ್ಷೆ, ವಿಶೇಷವಾಗಿ ಯತಿಗಳಿಗೆ ಭಿಕ್ಷೆಯನ್ನು ಮಾಡಿಸಬೇಕಂತ ಮಹಾಪುಣ್ಯಪ್ರದವಾಗಿರತಕ್ಕಂತಹ ವಿಚಾರ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾರೆ.
ಮತ್ತು ಚಾತುರ್ಮಾಸ್ಯದ ಬಗ್ಗೆ ಅನೇಕ ಪುರಾಣಗಳಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಚಾತುರ್ಮಾಸ್ಯ ವ್ರತಾಚರಣೆ ಮಾಡೋದರಿಂದ ಯಾವ ಫಲವನ್ನು ಪಡೀತಾರೆ, ಚಾತುರ್ಮಾಸ್ಯ ವ್ರತಾಚರಣವನ್ನು ಬಿಟ್ಟರೆ ಏನು ಅನರ್ಥ ಆಗುತ್ತೆ ನಮ್ಮ ಅನೇಕ ಕಥಾನಕಗಳು ಉಂಟು, ಅನೇಕ ಕಥೆಗಳು ಉಂಟು. ಆ ಕಥೆಗಳನ್ನು ಮತ್ತೆ ತಿಳಿಯುತ್ತಾ ಗುರುಗಳ ಅನುಗ್ರಹದಿಂದ, ಭಗವಂತನ ಪ್ರೇರಣೆಯಿಂದ, ಆ ಪರಮಾತ್ಮನ ಪೂರ್ಣಾನುಗ್ರಹದಿಂದ, ಶ್ರದ್ಧಾಭಕ್ತಿಯಿಂದ ಈ ಬಾರಿ ಸಂಕಲ್ಪ ಮಾಡಿ ಚಾತುರ್ಮಾಸ್ಯ ವ್ರತವನ್ನು ಮಾಡೋಣ. ನಾವು ಸಂಕಲ್ಪ ಮಾಡೋಣ, ಅದು ಶ್ರೀಹರಿ ನಡೆಸ್ತಾನೆ ನಿಶ್ಚಿತವಾಗಿ. ಅವನೇ ಬುದ್ಧಿ, ಶಕ್ತಿ, ಇಚ್ಛೆಯನ್ನು ಕೊಟ್ಟು ಚಾತುರ್ಮಾಸ್ಯ ವ್ರತವನ್ನು ಭಗವಂತ ಮಾಡಿಸಲಿ ಅಂತ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಈ ಬಾರಿ ಪ್ರಾರಂಭ ಮಾಡೋಣ. ಸಕಲ ಇಷ್ಟಾರ್ಥ ಸಿದ್ಧಿ, ಎಲ್ಲ ಪಾಪಗಳ ಪರಿಹಾರ, ಒಂದೇ ಮಾತು ಚಾತುರ್ಮಾಸ್ಯದ ಫಲ. ಆದ್ದರಿಂದ ಹರಿವಾಯು ಗುರುಗಳು ನಿಮ್ಮಿಂದ ಎಲ್ಲರಿಂದ ಶ್ರೇಷ್ಠವಾದ ವ್ರತವನ್ನು ಮಾಡಿಸಲಿ ಅಂತ ಹೇಳ್ತಾ ಈ 2 ವಾಕ್ಕುಸುಮಗಳನ್ನು ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.